ಶ್ರೀಕೃಷ್ಣ ದೇವರಿಗೆ ಪೂಜೆ ಮಾಡುವ ಅಧಿಕಾರ ಇರೋದು ಕೇವಲ ಸನ್ಯಾಸಿಗಳಿಗೆ ಅನ್ನೋದು ಉಡುಪಿಯ ವಿಶೇಷತೆ. ಅಷ್ಟಮಠಾಧೀಶರು ಪ್ರತಿ 2 ವರ್ಷಗಳಿಗೊಮ್ಮೆ ಸರದಿಯಂತೆ ಶ್ರೀಕೃಷ್ಣ ಪೂಜಾಧಿಕಾರ ಪಡೆಯುತ್ತಾರೆ. ಮುಂದಿನ ಸರದಿ ಶಿರೂರು ಮಠದ್ದು. ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥರು ಅಸಹಜವಾಗಿ ಸತ್ತಾಗ ಅಷ್ಟಮಠಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿತ್ತು. ಹಲವು ವಿವಾದಗಳಿಗೆ ಕಾರಣವಾಗಿದ್ದ ಅವರ ಅನಿರೀಕ್ಷಿತ ಸಾವು ಶಿರೂರು ಮಠವನ್ನ ಅನಾಥಗೊಳಿಸಿತ್ತು. ಬಳಿಕ ಸೋದೆ ಮಠಾಧೀಶರ ಮುತುವರ್ಜಿಯಲ್ಲಿ ವೇದವರ್ಧನ ತೀರ್ಥರು ಶಿರೂರು ಮಠದ ಪೀಠಾಧಿಕಾರ ವಹಿಸಿಕೊಂಡ್ರು. ಬಾಲಸನ್ಯಾಸಿಯಾಗಿ ಅಧಿಕಾರ ಪಡೆದ ಇವರಿಗೆ ಈಗ 19 ವರ್ಷ ವಯಸ್ಸು. ಇದೇ ಮೊದಲ ಬಾರಿಗೆ ಅವರು ಶ್ರೀಕೃಷ್ಣನ ಪೂಜಾಧಿಕಾರವನ್ನ ಪಡೆಯಲಿದ್ದಾರೆ. ಇವತ್ತು ಎಲ್ಲ ಭಕ್ತರೆಲ್ಲರೂ ಸೇರಿ ಕಟ್ಟಿಗೆ ಮುಹೂರ್ತವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಆ ಕಟ್ಟಿಗೆಗಳನ್ನು ಇನ್ನು ರಥದ ಆಕಾರದಲ್ಲಿ ಸಂಗ್ರಹಿಸಿಡ್ಲಿಕ್ಕುಂಟು. ನಂತರ ಧಾನ್ಯ ಮುಹೂರ್ತ ಆದಾಗ ಅದಕ್ಕೆ ಶಿಖರ ಇಟ್ಟು ಅದನ್ನು ಪೂರ್ತಿಗೊಳಿಸುವುದು ಅಂತ. ಅದರ ತನಕ ಅದನ್ನು ಕಟ್ಟತಾನೆ ಇರುವುದು. ಜನಾನುರಾಗಿಯಾಗಿದ್ದ ಲಕ್ಷ್ಮೀವರ ತೀರ್ಥರಿಗೆ ಅವರದೇ ಆದ ಅಭಿಮಾನಿ ಬಳಗ ಹಾಗೂ ಶಿಷ್ಯ ಪರಂಪರೆ ಇದೆ. ಎಲ್ಲವನ್ನ ಜೊತೆಗೆ ತೆಗೆದುಕೊಂಡು ಹೋಗುವ ಸವಾಲು ಶ್ರೀ ವೇದವರ್ಧನ ತೀರ್ಥರಿಗಿದೆ. ಇದೀಗ ನಡೆದಿರುವ ಕಟ್ಟಿಗೆ ಮುಹೂರ್ತ ಒಂದು ಅಪೂರ್ವ ಸಂದರ್ಭ. ಜಡಿಮಳೆಯನ್ನ ಲೆಕ್ಕಿಸದೆ ನೂರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಉಡುಪಿ ಶ್ರೀಕೃಷ್ಣನನ್ನ ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ. ನಿತ್ಯವೂ ನಡೆಯಬೇಕಾಗಿರುವ ಅನ್ನದಾಸೋಹಕ್ಕೆ ವಿವಿಧ ಮುಹೂರ್ತಗಳ ಮೂಲಕ ಚಾಲನೆ ನೀಡಲಾಗುತ್ತೆ. ಶಿರೂರು ಮಠದ ಸ್ವಾಮೀಜಿಗಳು ಬಾಲ ಸನ್ಯಾಸಿ. ಪ್ರಥಮವಾಗಿ ಅವರು ಇವತ್ತು ಪರ್ಯಾಯ ದೀಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ದೇವರ ಉಡುಪಿಯಲ್ಲಿ ಪರ್ಯಾಯ ಅಂದರೆ ಯಾರು ಕೂಡ ಭಕ್ತಾದಿಗಳು ಯಾವ ಮಠ ಏನಂತ ಕಂಡಿಲ್ಲ. ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಲಕ್ಷೋಪಲಕ್ಷ ಜನ ಭಕ್ತರು ಎಲ್ಲಿಂದಲೋ ದೇಶ ವಿದೇಶಗಳಿಂದ ಬಂದು ಈ ಪರ್ಯಾಯೋತ್ಸವದಲ್ಲಿ ಭಾಗವಹಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಶಿರೂರು ಪರ್ಯಾಯ 2026 ಜನವರಿಯಲ್ಲಿ ನಡೆಯಲಿದ್ದು ಈಗಾಗಲೇ ನಾಡ ಹಬ್ಬದ ತಯಾರಿಗಳು ಶುರುವಾಗಿದೆ. ಅಷ್ಟಮಠಗಳ ಪರಂಪರೆಯಲ್ಲಿ ಹೆಸರುವಾಸಿಯಾಗಿದ್ದಂತಹ ಲಕ್ಷ್ಮೀವರ ತೀರ್ಥರ ಸ್ಥಾನವನ್ನು ತುಂಬಲಿದ್ದಾರೆ. ಇವರ ಮೊದಲ ಪರ್ಯಾಯದ ಬಗ್ಗೆ ಅನೇಕ ಕುತೂಹಲಗಳಿವೆ, ಅನೇಕ ನಿರೀಕ್ಷೆಗಳಿವೆ. ಯಾವ ರೀತಿ ಈ ಪರ್ಯಾಯವನ್ನು ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.